Hello, NEET aspirants. Welcome to Elegant Electronics. ಅಂತೂ ಇಂತೂ ಕೆ ಅವರು ನೀಟ್ಗೆ ಸಂಬಂಧಪಟ್ಟಂಗೆ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಈಸ್ ದ ರಿಲೀಸ್ ಆಫ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ಸ್ ಇನ್ ದೇರ್ UG NEET 2025 NTA ಅಪ್ಲಿಕೇಶನ್. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ಅವರ ಸ್ಟೇಟ್ ಯಾವುದು ಅಂದರೆ ಕರ್ನಾಟಕ ಅಂತ ಹಾಕಿರ್ತಾರೆ. ಡೊಮೈಸೈಲ್ ಕರ್ನಾಟಕ ಅಂತ ಯಾರು ಹಾಕಿದಾರಲ್ಲ ಅವರ ಲಿಸ್ಟ್ ಆಫ್ ಸ್ಟೂಡೆಂಟ್ಸು ರಿಲೀಸ್ ಮಾಡಿದ್ದಾರೆ with their NEET roll number, NEET rank and also NEET score. This is released by KEA along with the Karnataka government. So first ಕರ್ನಾಟಕದಲ್ಲಿ ಯಾರು ಟಾಪರ್ ಆಗಿದ್ದಾರೆ ಅಂತ ನೋಡೋಣ. 670 ಮಾರ್ಕ್ಸ್ ಬಂದಿದೆ. ನೀಟ್ ರ್ಯಾಂಕು 17 ಬಂದಿದೆ. ಆಲ್ ಇಂಡಿಯಾ ರ್ಯಾಂಕ್ ಇದು. ಇಲ್ಲಿ ಬೇಕಾದ್ರೆ ನೀವು ಸೀರಿಯಲ್ ನಂಬರ್ ಅಂತ ಇದೆಯಲ್ಲ ಅದನ್ನ ನೀವು ಏನ್ ಬೇಕಾದ್ರೂ ಸ್ಟೇಟ್ ರ್ಯಾಂಕ್ ಅಂತ ನೀವು ಕರ್ಕೋಬಹುದು. ಬಟ್ ಅಫಿಷಿಯಲಿ ಇಟ್ ಇಸ್ ನಾಟ್ ಸ್ಟೇಟ್ ರ್ಯಾಂಕ್. ಸೊ 670 ಈ ಲಿಸ್ಟ್ ಯಾಕೆ ರಿಲೀಸ್ ಮಾಡಿದ್ದಾರೆ ಅಂದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಜನ ಕರ್ನಾಟಕ ಡೊಮೈಸೈಲ್ ಅಂತ ಕ್ಲೈಮ್ ಮಾಡಿದ್ದಾರೆ ಅಂತ. ಬಟ್ ನಾವು ಏನು ಮಾಡ್ತೀವಿ 600ಕ್ಕಿಂತ ಜಾಸ್ತಿ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋದಾದ್ರೆ 100 ಜನ ಎಕ್ಸಾಕ್ಟ್ಲಿ 100. 600ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿರೋರು ರ್ಯಾಂಕು 1111. 1111, 100, 200, 300 ಬಂದಿರೋರೆಲ್ಲ ನಿಮ್ಗೆ ಗೊತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಒಳ್ಳೊಳ್ಳೆ ಕಾಲೇಜ್ಗೆ ಹೊರಟೋಗ್ತಾರೆ ಅಂತ. ಸೊ ಅವ್ರು ನಿಮಗೆ ಕಾಂಪಿಟೇಟರ್ ಅಲ್ಲ, ನೀವು ಅವ್ರಿಗೂ ಕಾಂಪಿಟೇಟರ್ ಆಗೋದಿಲ್ಲ ಅಂತ. ಸೊ ಒಂದಷ್ಟು ಜನ ಟಾಪ್ ಅಲ್ಲಿ ಇರೋ ಹುಡುಗರೆಲ್ಲ ಆಲ್ ಇಂಡಿಯಾ ಕೋಟಾದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ವೆದರ್ ಇಟ್ ಈಸ್ ಏಮ್ಸ್ ಆರ್ ಜಿಪ್ಮರ್ ಆರ್ ಎನಿ ಅದರ್ ಒಳ್ಳೆ ಕಾಲೇಜು ನೋಡ್ಕೊಂಡು ಹೊರಟೋಗ್ತಾರೆ ಅಂತ. ಸೊ ಅಷ್ಟು ಜನನು ನೀವು ಹೊರಗಡೆ ತೆಗಿಬೇಕಾಗತ್ತೆ. ಹಾಗೆ ಈ ಸರ್ಕ್ಯುಲರ್ ಅಲ್ಲಿ ಕೆಳಗಡೆ ಇರುತ್ತೆ ನೋಟ್ ಅಂತ. ನೋಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. Merit list displayed as received from the Director of Medical Education. Note number 2, interested eligible candidates duly fulfilling eligibility norms to have to register in KEA for admission to medical, dental and Ayush courses. ಯಾರಾದರೂ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ, ಯಾಕೆಂದರೆ ಕೆಲವು ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಹೋದವರು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವರು KEಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಇನ್ನೂ ಏನು ಲಿಂಕ್ ರಿಲೀಸ್ ಮಾಡಿಲ್ಲ. Registration link, information bulletin and details regarding verification will be published shortly in KEA website. ಶೀಘ್ರದಲ್ಲೇ KEA ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ರಿಲೀಸ್ ಮಾಡ್ತಾರೆ, ಇನ್ಫಾರ್ಮೇಶನ್ ಬುಲೆಟಿನ್ ರಿಲೀಸ್ ಮಾಡ್ತಾರೆ. ಸೊ ಆ ಸ್ಟೂಡೆಂಟ್ಸ್ಗೆ ಯಾರು ರಿಜಿಸ್ಟರ್ ಮಾಡ್ತಾರಲ್ಲ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಆಗಬೇಕು. ಸೊ ದಿಸ್ ಟೇಕ್ಸ್ ಟೈಮ್. ಸೊ ಈ ಮಂತ್ ಎಂಡಲ್ಲಿ ನಿಮ್ಗೆ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಕೌನ್ಸಿಲಿಂಗು ನಿಮ್ಮ ಪುಣ್ಯ. Read UG NEET 2025 information bulletin for eligibility and reservation criteria. ಸೊ ಇದು ನೋಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಈ ಲಿಸ್ಟ್ ಅಲ್ಲಿ ನಿಮ್ಮ ನೀಟ್ ರೋಲ್ ನಂಬರು, ನಿಮ್ಮ ನೀಟ್ ರ್ಯಾಂಕು, ನಿಮ್ಮ ಸ್ಕೋರ್ ನೋಡ್ಕೊಳ್ಳಿ. ಹಾಗೆ ಪಕ್ಕ ಸೀರಿಯಲ್ ನಂಬರ್ ಇರುತ್ತೆ ಅಂತ ಅಲ್ವಾ, ಅದನ್ನು ನೋಡ್ಕೋಬಹುದು ನೀವು. ಇದ್ರ ಜೊತೆ ಈಗ ಎಲ್ಲರಿಗೂ ಡೌಟ್ ಇರೋದು ಕರ್ನಾಟಕದಲ್ಲಿ ಎಷ್ಟು ಗವರ್ಮೆಂಟ್ ಕೋಟಾ ಸೀಟ್ಸ್ ಇದೆ ಏನು ಅಂತ. ಸೊ ಅದನ್ನು ನೋಡ್ಬೇಡ. ಸೊ ಕರ್ನಾಟಕದಲ್ಲಿ 3862 ಜಿ ಕ್ಯಾಟಗರಿ ಸೀಟ್ಸ್. ದಿಸ್ ಈಸ್ ಎಕ್ಸ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕ. 3862. ಹೈದರಾಬಾದ್ ಕರ್ನಾಟಕದು 979 ಸೀಟು. ಸೊ ಟೋಟಲಿ 4841 ಸೀಟ್ಸ್ ನಿಮಗೆ 1.5 ಲಕ್ಷದ್ದು ಗವರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಆಸ್ ವೆಲ್ ಆಸ್ ಗವರ್ಮೆಂಟ್ ಸೈಟ್ಸ್ 4841. ಇದರಲ್ಲಿ ನಾನು ಬಿಟ್ಟಿರೋದು ಲಾಸ್ಟ್ ಟೈಮ್ ಕಿಮ್ಸ್ ಅಲ್ಲಿ 100 ಸೀಟ್ ಎಕ್ಸ್ಟ್ರಾ ಆಯಿತು. ಆ 100 ಸೀಟಲ್ಲಿ 40% ಜಿ ಕ್ಯಾಟಗರಿ ಸೀಟ್ಸ್ ಅಂತ ಹೇಳಿದ್ರೆ 40 ಸೀಟ್ಸ್ ಬರುತ್ತೆ. ಸೊ 4841 ಪ್ಲಸ್ 40 ಅಂದರೆ 4881 ಆಗುತ್ತೆ. 4881 ಸೀಟ್ ಆಗುತ್ತೆ. ಈ ವರ್ಷ ಒಂದೆರಡು ಮೆಡಿಕಲ್ ಕಾಲೇಜ್ ಬಂದರೆ 85% ಆಫ್ ದ ಸೀಟ್ಸು ಥ್ರೂ KEA ಬರುತ್ತೆ. 2 ಕಾಲೇಜ್ ಬಂತು ಅಂದ್ಕೊಳ್ಳಿ, 100 ಇದ್ರೂ 200 ಸೀಟ್ ಆಗುತ್ತೆ. 85 ಅಂದರೆ 170 ಸೀಟ್ಸ್ ಬರುತ್ತೆ. ಹಾಗೆ ಇನ್ನೊಂದು ಪ್ರೈವೇಟ್ ಕಾಲೇಜು ಮೈಸೂರಲ್ಲಿ ಬಂದರೆ ಬರಬಹುದು, ಇಲ್ಲ ಇರೋ ಕಾಲೇಜ್ಗಳಲ್ಲಿ ಇಂಟೇಕ್ ಜಾಸ್ತಿ ಮಾಡಿಕೊಂಡ್ರೆ ಒಂದಷ್ಟು ನಂಬರ್ಸ್ ಜಾಸ್ತಿ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 5000 ಅಂತ ಅಂದ್ಕೊಳ್ಳಿ. 5000 ಜಿ ಕ್ಯಾಟಗರಿ ಸೀಟ್ಸ್ ಇನ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕ ಕೋಟಾ. ನೆಕ್ಸ್ಟು ಓಪನ್ ಕ್ಯಾಟಗರಿ ನಮಗೆ ಬೇಕಾಗಿಲ್ಲ. GMP ಸೀಟ್ಸ್ ಇರೋದು 763. GMPಯಲ್ಲಿ ಹೈದರಾಬಾದ್ ಕರ್ನಾಟಕ 234. ನೆಕ್ಸ್ಟ್ ಬೇರೆ ಬೇರೆ ಮೈನಾರಿಟಿದು, ಇದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಐ ವಿಲ್ ನಾಟ್ ಗೋ ಇನ್ ಡೆಪ್ತ್. ಸ್ಪೆಷಲ್ ಕ್ಯಾಟಗರಿ ಸೀಟ್ಸು 329. ಸೊ ಈ ಎಲ್ಲ ಸೀಟ್ಸು ಅರೌಂಡ್ 12,500 ಅನ್ಕೊಳ್ಳಿ, ಇಲ್ಲ 12,000 ಸೀಟ್ಸ್ ಇದೆ. ಸೊ ಈಗ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ಎಲ್ಲೆಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ ಅಂತ. ಸೊ ಕಮಿಂಗ್ ಟು ದ ಮೆರಿಟ್ ಲಿಸ್ಟ್.
ಈ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ರ್ಯಾಂಕ್ ನೋಡ್ಕೊಳ್ಳಿ. ಯೂಶಲಿ ನಾನೇನು ಹೇಳ್ತೀನಿ ಅಂದರೆ ಜನರಲ್ ಮೆರಿಟರ್ಗೆ 75,000 ಸೇಫ್ ಸ್ಕೋರ್ ಅಂತ ಹೇಳ್ತೀನಿ. 75,000 ಎಲ್ಲಿದೆ ಅಂತ ನೋಡೋಣ. 18,000, 69,000, 5,316 ರ್ಯಾಂಕು ನೀಟ್ ರ್ಯಾಂಕ್. ಎರಡು 2030 ಸೀರಿಯಲ್ ನಂಬರ್ ಅದು. ಸೊ 36,287 ರ್ಯಾಂಕ್ ಇದೆ. ಇವರಿಗೆಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಸಿಗುತ್ತೆ. ಸೊ ಐ ಆಮ್ ಸರ್ಚಿಂಗ್ ಫಾರ್ 75,000. $1,94,000 ಹೋಗಿದೆ. ಸೊ ಈ ಥರ ಚೆಕ್ ಮಾಡ್ಕೊಳ್ಳಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಪ್ರಿಡಿಕ್ಷನ್ ಇದೆ. ಸೊ ಅದರಲ್ಲಿ ನೋಡಿಕೊಂಡ್ರೆ ನಿಮ್ಮ ಡಿಫ್ರೆಂಟ್ ಕ್ಯಾಟಗರಿಯಲ್ಲೂ ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಯಾವ ಕ್ಯಾಟಗರಿ ಇವರು ಅಂತ ಎಲ್ಲೂ ಮೆನ್ಷನ್ ಮಾಡಿರೋದಿಲ್ಲ. ಇಲ್ಲಿ ಕ್ಯಾಟಗರಿ ಇಲ್ಲ, ಇಲ್ಲಿರೋದು ಸೀರಿಯಲ್ ನಂಬರು, ನೀಟ್ ರೋಲ್ ನಂಬರ್, ನೀಟ್ ರ್ಯಾಂಕ್ ಇಷ್ಟು ಮಾತ್ರ ಇರುತ್ತೆ. ಸೊ ಬೇರೆ ಕ್ಯಾಟಗರಿ ಇದು SC ಜನರಲ್, SC ರೂರಲ್, SC ಕನ್ನಡ, 3AG, 2AG, 1G, 1K ಇದು ಯಾವುದೂ ಇಲ್ಲಿ ಕೊಟ್ಟಿರೋದಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಕ್ಯಾಟಗರಿಯವರು ಎಷ್ಟು ಜನ ಇದ್ದಾರೆ ಅಂತ ಏನೂ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್ 78,126 ಅಂತಿದೆ. 78,000 ಇಲ್ಲಿ ನೋಡಿ, ಅವರ ಸೀರಿಯಲ್ ನಂಬರ್ 4,480 ಇದೆ. ಬಟ್ ಟೋಟಲ್ ಸೀಟ್ಸ್ ಆಗಲೇ ನೀವು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 5,000 ಸೀಟ್ಸ್ ಇರುತ್ತೆ. ಬಟ್ ಆ 5,000 ಸೀಟ್ಸಲ್ಲಿ ಬೇರೆ ಕ್ಯಾಟಗರಿಯವರೆಲ್ಲ ಬರ್ತಾರೆ. ಈ 78,000 ಒಳಗಡೆ ಅವರಿಗೆ ಅಲಾಟ್ ಆಗಬೇಕಾಗತ್ತೆ. ಹಾಗಾಗಿ ಡೈರೆಕ್ಟ್ಲಿ ಐ ವಿಲ್ ಗೋ ಟು 75,000. ಇಲ್ಲಿ 75,410ಗೆ ಹೋದರೆ 4,306. ಸೊ ಯೂಶಲಿ ಗೌರ್ಮೆಂಟ್ ಕೋಟಾದಲ್ಲಿ 75, 76, 77 ಹೋಗ್ತಿತ್ತು. ಈ ಸರಿನೂ ಅದೇ ರೇಂಜಲ್ಲೇ ನಿಂತ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ list of candidates who have claimed Karnataka State in their UG NEET 2025 NTA application. Thank you and all the best for your counseling.